ನಮಸ್ಕಾರ. ಮುಖ್ಯಾಂಶಗಳು. ಉಡುಪಿಗೆ ಆಗಮಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಪೇಚಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸನ್ಯಾಸ ಸ್ವೀಕಾರದ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿ. ರಫೇಲ್, ಕಾವೇರಿ ಸೇರಿದಂತೆ ವಿವಿಧ ವಿಷಯಗಳ ಸಂಬಂಧ ಪ್ರತಿಪಕ್ಷಗಳಿಂದ ಗದ್ದಲ. ರಾಜ್ಯಸಭೆ ದಿನದ ಮಟ್ಟಿಗೆ, ಲೋಕಸಭೆಯ ಕಲಾಪ 2 ಬಾರಿ ಮುಂದೂಡಿಕೆ. ಹಿಮಾಚಲ ಪ್ರದೇಶ ಬಿಜೆಪಿ ಸರ್ಕಾರಕ್ಕೆ 1 ವರ್ಷ. ಧರ್ಮಶಾಲಾದಲ್ಲಿ ಜನ್ ಆಭಾರ್ ಸಮಾರಂಭದಲ್ಲಿ ಪ್ರಧಾನಿ ಭಾಗಿ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಭೇಟಿ. 2025ರವರೆಗೆ ಜಿಎಸ್ಟಿ ಪರಿಹಾರ ಅವಧಿ ವಿಸ್ತರಣೆಗೆ ಮನವಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅವರ ಸನ್ಯಾಸ ಸ್ವೀಕಾರದ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಉಡುಪಿಗೆ ಆಗಮಿಸಿದ್ದಾರೆ. ಉಡುಪಿಯಲ್ಲಿ ರಾಮನಾಥ್ ಕೋವಿಂದ್ ದಂಪತಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಪೇಜಾವರ ಮಠದ ವತಿಯಿಂದ ಆಯೋಜಿಸಿರುವ ಪ್ರಧಾನ ಸಮಾರಂಭದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದರಿಗೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ನಾಗರಿಕ ಸನ್ಮಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಡುಪಿ ಶ್ರೀಕೃಷ್ಣ ಮಂದಿರಕ್ಕೆ ತೆರಳಿ ದೇವರ ದರ್ಶನ ಪಡೆಯಲಿದ್ದಾರೆ. ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ತರುವಾಯ ಇಂದೇ ರಾಷ್ಟ್ರಪತಿಯವರು ದೆಹಲಿಗೆ ಮರಳಲಿದ್ದಾರೆ. ಐದು ದಿನಗಳ ಬಿಡುವಿನ ಬಳಿಕ ಸಮಾವೇಶಗೊಂಡ ಲೋಕಸಭೆಯಲ್ಲಿಂದು ಗದ್ದಲದ ನಡುವೆ ಪ್ರಶ್ನೋತ್ತರ ಕಲಾಪ ಆರಂಭವಾಯಿತಾದರೂ ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆಯ ಫಲವಾಗಿ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ 12ಕ್ಕೆ ಮುಂದೂಡಿದ ಪ್ರಸಂಗ ನಡೆಯಿತು. ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಏರ್ ಇಂಡಿಯಾ ವಿಮಾನ ಸಂಸ್ಥೆಯ ಹೆಚ್ಚುವರಿ ಭೂಮಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಜಯಂತ್ ಸಿನ್ಹಾ ಗದ್ದಲದ ನಡುವೆ ಉತ್ತರಿಸಿದರು. ಎಐಎಡಿಎಂಕೆ ಸದಸ್ಯರು ಕಾವೇರಿ ವಿಷಯ, ಕಾಂಗ್ರೆಸ್ ಸದಸ್ಯರು ರಫೇಲ್ ಯುದ್ಧ ವಿಮಾನ ಖರೀದಿ ವಿಷಯ ಪ್ರಸ್ತಾಪಿಸಿ ಘೋಷಣೆ ಕೂಗಿದ ಪರಿಣಾಮ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. कमर्शियल उपयोग करके हम अपने सिस्टम को और फाइनेंशियली स्ट्रांग कर सकते हैं क्या? इस संबंध में देश में कोई हमारे सरकार ने, मंत्रालय ने कोई इस तरह की नीति बनाई है जिससे हम पूरा जो हमारा एविएशन का सिस्टम है इसको देश में मजबूत कर सकें और बेहतर सुविधा उस पैसे के माध्यम से छोटे छोटे शहरों तक भेजने का हम काम कर सकते हैं क्या? मैं माननीय मंत्री जी से जानना चाहता हूँ. अध्यक्ष जी, प्रश्न जो है वो एयर इंडिया पर है. धन्यवाद जी, बहुत बहुत धन्यवाद. I am again requesting you to go to your seat. Otherwise, I will have to name those who are in the way. Please. House stands adjourned to meet again at 12 o'clock. ನಂತರ ಸದನ ಸಮಾವೇಶಗೊಂಡಾಗ ನಿಯಮ 377ರ ಅಡಿ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದರು. ನಂತರ ಪ್ರತಿಪಕ್ಷ ಸದಸ್ಯರ ಗದ್ದಲ ಮುಂದುವರಿದ ಕಲಾಪವನ್ನು 2 ಗಂಟೆಯವರೆಗೂ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಗದ್ದಲ ಉಂಟಾಗಿ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಅಗಲಿದ 2 ಮಾಜಿ ಸದಸ್ಯರಿಗೆ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಈ ಸಂದರ್ಭದಲ್ಲಿ ಕಾವೇರಿ ವಿಷಯವನ್ನು ಮುಂದಿಟ್ಟುಕೊಂಡು ಎಐಎಡಿಎಂಕೆ ಸದಸ್ಯರು ಇನ್ನಿತರ ವಿಷಯಗಳಿಗಾಗಿ ವೈಎಸ್ಆರ್ಪಿ ಮತ್ತಿತರ ಪಕ್ಷಗಳ ಸದಸ್ಯರು ಸಭಾಪತಿ ಮುಂದಿನ ಅಂಗಳಕ್ಕೆ ತೆರಳಿ ಧರಣಿ ಮುಂದುವರಿಸಿದ ಪರಿಣಾಮ ಸದನದಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ಸದಸ್ಯರನ್ನು ಸಮಾಧಾನಪಡಿಸಲು ಸತತ ಪ್ರಯತ್ನ ನಡೆಸಲು ವಿಫಲರಾದ ಸಭಾಪತಿ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಿದರು.
some members have given a notice under Rule 267 for suspension of rules. I have deserved it. They can raise it under other rules. As nobody seems to be interested, I have no other option other than adjourning the House for the day. The House is adjourned to meet at 11 a.m. tomorrow. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಉತ್ತರ ಧರ್ಮಶಾಲಾಕ್ಕೆ ಆಗಮಿಸಿದ್ದು ಹಿಮಾಚಲ ಪ್ರದೇಶದ ಬಿಜೆಪಿ ಸರ್ಕಾರ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಯೋಜಿಸಿರುವ ಜನ್ ಆಭಾರ್ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಡಿಸೆಂಬರ್ 27ರಂದು 1 ವರ್ಷ ಪೂರೈಸಿದ ಜೈರಾಮ್ ಠಾಕೂರ್ ನೇತೃತ್ವದ ರಾಜ್ಯ ಸರ್ಕಾರ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲುವ ವಸ್ತು ಪ್ರದರ್ಶನವನ್ನು ಅವರು ವೀಕ್ಷಿಸಿದರು. ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. Document highlighting the achievements of the government. He will also interact with beneficiaries of various government schemes on the occasion. An exhibition has also been organized close to the rally location, showcasing several achievements of the state government. Himachal Pradesh BJP is expecting heavy footfall for the Jan Aabhar rally, and it hopes to take its report card to the citizens through this rally. Shailendra Mishra in Dharamshala for DD News. जनमंच में हमने तय किया कि हर जिले में हमारे 12 जिले हैं, 12 जिलों में 12 मंत्री जाकर के वहां पर जाकर के अपनी समस्याओं के समाधान करने के लिए वहां पर सभी अधिकारियों के साथ ಧರ್ಮಶಾಲಾದಿಂದ ನೇರ ಪ್ರಸಾರವನ್ನು ವೀಕ್ಷಿಸಬಹುದು. उसी समय पर उनके समाधान करने के लिए कोशिश करें. और उस दृष्टि से मुझे इस बात की प्रसन्नता है कि अभी तक हिमाचल प्रदेश में 20,000 से ज्यादा समस्याओं का समाधान मौके पर किया गया. किसी को पेंशन लगनी है, निर्णय वहीं पर किया गया. किसी को मेडिकल सर्टिफिकेट मिलना है, उसका निर्णय वहां पर तय करके जो है मेडिकल सर्टिफिकेट हाथों के हाथ दे दिया गया. किसी को गैस का कनेक्शन मिलना है, उसके सारे कागजात वहां पर पूरे कर दिए गए. किसी को पेंशन लगनी है, इस तरह से बहुत सारी बिजली का कनेक्शन, पानी का कनेक्शन, सारी समस्याओं के समाधान की दृष्टि से वहां हमने काम करने की कोशिश की. मुझे लगता है उस दृष्टि से बहुत इस कार्यक्रम को लोकप्रियता मिली. और साथ साथ में मैं इस बात को भी महसूस करता हूं, हमारे विपक्ष के साथी बहुत विचलित हैं इस निर्णय से, और उस बात को लेकर के वो परेशान होने की वजह से बहुत सारी बातें कहने की कोशिश करते हैं. हिमाचल प्रदेश में बहुत सारी योजनाओं का, जहां हमने उज्ज्वला योजना को आपके आशीर्वाद से केंद्र से जिस प्रकार से, जिस मकसद के साथ, जिस मंशा के साथ आपने शुरुआत की, हिमाचल प्रदेश में उसको लागू करने के लिए हमने पूरी ताकत लगाई. और मुझे इस बात की प्रसन्नता है कि बहुत सारे घर ऐसे जहां पर गैस का चूल्हा घर में होता नहीं था, पड़ोस में जाकर के देखने के लिए जाते थे कि ये चूल्हा जलता कैसे है, ये चूल्हा गैस का बंद कैसे होता है, उस पर खाना कैसे बनाया जाता है. उसमें बहुत बड़ी सफलता मिली उज्ज्वला योजना के माध्यम से हिमाचल प्रदेश में गांव में घर घर में चूल्हा पहुंचाने के लिए. लेकिन उसके बावजूद भी लगभग 1,20,000 परिवार हिमाचल प्रदेश में ऐसे छूट रहे थे जिन परिवारों को गैस का चूल्हा उपलब्ध नहीं हो पा रहा था. हमने एक निर्णय किया, हमने कहा आदरणीय मोदी जी का दायित्व पूरे देश भर में उज्ज्वला योजना को घर घर पहुंचाने के लिए जिस प्रकार से वो काम कर रहे हैं, हम हिमाचल प्रदेश के 1,20,000 उन परिवारों को भी गैस का चूल्हा अपनी प्रदेश सरकार की योजना के माध्यम से, और उस योजना का नाम ಮುಂಬರುವ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಮುಖಂಡರಿಗೆ 17 ರಾಜ್ಯಗಳ ಚುನಾವಣೆ ಉಸ್ತುವಾರಿ ವಹಿಸಿದ್ದಾರೆ. ರಾಜ್ಯದ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಅವರಿಗೆ ತೆಲಂಗಾಣ ರಾಜ್ಯದ ಉಸ್ತುವಾರಿ ಹೊಣೆ ನೀಡಲಾಗಿದೆ. ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ಗೆ ರಾಜಸ್ಥಾನದ ಜವಾಬ್ದಾರಿ ನೀಡಲಾಗಿದ್ದರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ತಾವರ್ ಚಂದ್ರ ಗೆಹ್ಲೋಟ್ಗೆ ಉತ್ತರಾಖಂಡ್ ಹೊಣೆ ವಹಿಸಲಾಗಿದೆ. ದೆಹಲಿಯ ಅಧಿಕೃತ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಸರಕು ಮತ್ತು ಸೇವೆಗಳ ತೆರಿಗೆ ಪರಿಹಾರ ಅವಧಿಯನ್ನು 2025ರವರೆಗೆ ವಿಸ್ತರಿಸುವಂತೆ ಮನವಿ ಮಾಡಿದರು.
ಇಂದು ಮಧ್ಯಾಹ್ನ ಕಲ್ಲಿದ್ದಲು ಮತ್ತು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿರುವ ಕುಮಾರಸ್ವಾಮಿ ರಾಜ್ಯದ ಯೋಜನೆಗಳ ಕುರಿತು ಚರ್ಚಿಸಲಿದ್ದಾರೆ. ತರುವಾಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇಂದು ಸಂಜೆ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಶಯ ಜಿಲ್ಲೆಗಳ ಕಾರ್ಯಕ್ರಮದ 2ನೇ ಶ್ರೇಯಾಂಕವನ್ನು ಇಂದು ನೀತಿ ಆಯೋಗ ಬಿಡುಗಡೆ ಮಾಡಲಿದೆ. ಈ ವರ್ಷ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ ಜಿಲ್ಲೆಗಳ ಏರುಮುಖ ಪ್ರಗತಿಯ ಮಾನದಂಡದನ್ವಯ ಶ್ರೇಯಾಂಕವನ್ನು ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಅವರು ಬಿಡುಗಡೆಗೊಳಿಸಲಿದ್ದಾರೆ. ಆರೋಗ್ಯ ಮತ್ತು ಪೌಷ್ಟಿಕತೆ, ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಉತ್ತಮ ಪ್ರದರ್ಶನ ಸೂಚ್ಯಂಕಗಳ ಆಧಾರದ ಮೇಲೆ ಪಾರದರ್ಶಕವಾಗಿ ಈ ಶ್ರೇಣೀಕರಣ ಮಾಡಲಾಗಿದೆ. ದೇಶೀಯ ಮಾರಾಟಗಾರರ ಹಿತ ಕಾಯುವ ದೃಷ್ಟಿಯಿಂದ ಈ ವಾಣಿಜ್ಯ ಕಂಪನಿಗಳಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಮಾರ್ಗಸೂಚಿಗಳ ಕುರಿತು ಕೇಂದ್ರ ಸರ್ಕಾರ ಪರಾಮರ್ಶೆ ನಡೆಸಿದೆ. ವಸ್ತುಗಳ ನಿರ್ದಿಷ್ಟ ಮಾರಾಟ ಕುರಿತಂತೆ ಯಾವುದೇ ಒಪ್ಪಂದ ಮಾಡಿಕೊಳ್ಳದಂತೆ ಈ ವಾಣಿಜ್ಯ ಕಂಪನಿಗಳನ್ನು ನಿರ್ಬಂಧಿಸಿರುವುದಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹೇಳಿಕೆ ತಿಳಿಸಿದೆ. ಈ ವಾಣಿಜ್ಯ ಕಾಯಗಳಿಗೆ ಒದಗಿಸಲಾಗುವ ಮಾರುಕಟ್ಟೆ ಪ್ರದೇಶದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಸರಕುಗಳ ಮಾರಾಟ ದರ ಅಥವಾ ಸೇವೆಗಳ ಮೇಲೆ ಪ್ರಚೋದನೆ ನೀಡುವಂತಿರಬಾರದು ಮತ್ತು ಅವು ಸಮಾನ ಅವಕಾಶ ಲಭ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸಚಿವಾಲಯ ಸೂಚನೆ ನೀಡಿದೆ. ರಾಜ್ಯದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದಾಗಿ 156 ತಾಲೂಕುಗಳು ಬರಪೀಡಿತ ಪ್ರದೇಶವೆಂದು ಘೋಷಿಸುವ ಸ್ಥಿತಿಯಲ್ಲಿವೆ ಎಂದು ಸಂಪುಟ ಉಪಸಮಿತಿಯ ಅಧ್ಯಕ್ಷ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸಂಪುಟ ಉಪಸಮಿತಿಯ ಬಿಡುಗಡೆ ಮಾಡಲಾಗಿದೆ ಎಂದರು. ರಾಜ್ಯದ 283 ಗ್ರಾಮಗಳಲ್ಲಿ 524 ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ರೈತ ಸಮುದಾಯಕ್ಕೆ ಬೆಳೆ ನಷ್ಟ ಪರಿಹಾರವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ನೇರ ಜಮೆ ಮಾಡುವ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಇದುವರೆಗೆ 28,000 ರೈತರು ಈ ಮೂಲಕ ಪ್ರಯೋಜನ ಪಡೆದಿದ್ದಾರೆ ಎಂದು ವಿವರಿಸಿದರು. ಅದು ಯಾರು ಕ್ಯಾಟಗರಿ ಇವೆ? ಒಂದು ಸಿವಿಯರ್ ಇದೆ, ಒಂದು ಮಾಡರೇಟ್ ಇದೆ. ಕುಡಿಯುವ ನೀರು ಬಗ್ಗೆ ನಾವು ಮೊದಲೇ ಹಂತದಲ್ಲಿ 100 ಬರಗಾಲ ಪೀಡಿತ ತಾಲೂಕಿಗೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ. ಟಾಸ್ಕ್ ಫೋರ್ಸ್ MLO ಅಧ್ಯಕ್ಷ ಇರ್ತಾರೆ. ಅಲ್ಲಿ ಬೋರ್ವೆಲ್ ಅಥವಾ ತೆರೆದ ಬಾವೆ, ಪೈಪ್ಲೈನ್ ಎಕ್ಸ್ಟೆನ್ಷನ್, ಮೋಟರು, ಪಂಪ್ಸ್ ಖರೀದಿ ಮಾಡಲಿಕ್ಕೆ ಅದು ಅಂತ ಗವರ್ಮೆಂಟ್ ಹಣ, ಕರ್ನಾಟಕ ಸರ್ಕಾರ ಹಣ. ಪುನಃ RDPR ಇಲಾಖೆ ಅಡಿಷನಲ್ 50 ಲಕ್ಷ ರೂಪಾಯಿ ಮಂಜೂರು ಮಾಡಿದೆ. ಹಾಗಾಗಿ ಈ ತಾಲೂಕಾದಲ್ಲಿ ಶಾಸಕರು ಏನೆಲ್ಲ ಅವಶ್ಯಕತೆ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚಿನ ಆಸಕ್ತಿ ತಗೊಂಡು ಅವರ ಭಾಗದಲ್ಲಿ ಪ್ರವಾಸ ಮಾಡಿ ಎಲ್ಲೇ ಕುಡಿಯುವ ನೀರಿನ ಅಭಾವ ಇದೆ, ಅದು ಜನರಿಗಿರ್ಬೋದು, ದನಕರಕ್ಕಿರ್ಬೋದು, ಅವರು ಟ್ಯಾಕಲ್ ಮಾಡಬೇಕಾಗುತ್ತೆ. 283 ಗ್ರಾಮದಲ್ಲಿ 524 ಟ್ಯಾಂಕರ್ ಮುಖಾಂತರ ನಾವು ಇಲ್ಲಿ ಕುಡಿಯುವ ನೀರಿನ ಅಭಾವ ಇದೆ, ಅದು ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡ್ತಾ ಇದ್ದೇವೆ. ರೈತರಿಗೆ ಇನ್ಪುಟ್ ಸಬ್ಸಿಡಿ ರಿಲೀಸ್ ಮಾಡ್ತಾ ಇದ್ದೇವೆ 2 ಜಿಲ್ಲೆಯಲ್ಲಿ. ಮುಖ್ಯವಾಗಿ ಅದು ಅಗ್ರಿಕಲ್ಚರ್, ಕೃಷಿ ಕ್ರಾಪ್ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು, ಕಾಫಿ ಇರ್ಬೋದು. ಅದು ಇವತ್ತು PBT ಮುಖಾಂತರ ಪ್ರಾರಂಭ ಮಾಡ್ತೇವೆ. ನನ್ನ ವಿಶ್ವಾಸನೆ ಬರುವ 8 ದಿವಸದಲ್ಲಿ ಎಲ್ಲ ರೈತರ ಖಾತೆ ಮೇಲೆ ಹಣ ಜಮಾ ಆಗುತ್ತದೆ. ಶಾಲೆಗಳು ಮಕ್ಕಳ ಪ್ರವೇಶ ದಾಖಲಾತಿಗೆ 12 ಅಂಕಿಗಳ ಆಧಾರ್ ಸಂಖ್ಯೆಯನ್ನು ಪೂರ್ವ ಷರತ್ತಾಗಿ ಮಾಡಲು ಅವಕಾಶವಿಲ್ಲ ಎಂದು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ಸ್ಪಷ್ಟಪಡಿಸಿದೆ. UIDAI ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಜಯ್ ಭೂಷಣ್ ಪಾಂಡೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಆಧಾರ್ ಕಾರ್ಡ್ ಕೇಳಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಹಾಗೆ ಮಾಡುವುದು ಇತ್ತೀಚಿನ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗುತ್ತದೆ ಎಂದು ಹೇಳಿದೆ. ಯಾವುದೇ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಹೊಂದಿಲ್ಲ ಎಂಬ ಕಾರಣಕ್ಕಾಗಿ ಪ್ರವೇಶ ವಂಚಿತವಾಗದಂತೆ ಖಾತ್ರಿಪಡಿಸಿಕೊಳ್ಳುವಂತೆ ಶಾಲೆಗಳಿಗೆ ಪ್ರಾಧಿಕಾರ ನಿರ್ದೇಶಿಸಿದೆ.
ಭೂತಾನ್ ಪ್ರಧಾನಮಂತ್ರಿ ಡಾಕ್ಟರ್ ಲೋಟೆ ಶೇರಿಂಗ್ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ದೆಹಲಿಗೆ ಆಗಮಿಸಲಿದ್ದಾರೆ. ಭಾರತ ಮತ್ತು ಭೂತಾನ್ ನಡುವೆ ಔಪಚಾರಿಕ ರಾಜತಾಂತ್ರಿಕ ಬಾಂಧವ್ಯಕ್ಕೆ 50 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಭೂತಾನ್ ಪ್ರಧಾನಮಂತ್ರಿಯವರು ಭಾರತಕ್ಕೆ ಭೇಟಿ ನೀಡುತ್ತಿರುವುದು ಮಹತ್ವ ಪಡೆದುಕೊಂಡಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಕೆ ಗೋಖಲೆ ಇಂದು ಭೂತಾನ್ ಪ್ರಧಾನಿಯನ್ನು ಭೇಟಿ ಮಾಡಲಿದ್ದಾರೆ. ಡಾಕ್ಟರ್ ಶೇರಿಂಗ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಬಳಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಗುವುದು. ಮಹಾತ್ಮ ಗಾಂಧಿ ಸಮಾಧಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಲಿರುವ ಭೂತಾನ್ ಪ್ರಧಾನಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಹಣಕಾಸು ಸಚಿವ ಅರುಣ್ ಜೇಟ್ಲಿ, ವಾಣಿಜ್ಯ ಸಚಿವ ಸುರೇಶ್ ಪ್ರಭು, ಇಂಧನ ಸಚಿವ ಆರ್.ಕೆ. ಸಿಂಗ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ. ಬೆಂಗಳೂರು ಸೇರಿದಂತೆ ದೇಶದ 6 ನಗರಗಳಲ್ಲಿ ವ್ಯಕ್ತಿಗಳ ಪಾವತಿಯ ಹವ್ಯಾಸ ಕುರಿತಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಮೀಕ್ಷೆ ಕೈಗೊಂಡಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು ಮತ್ತು ಗೌಹಾಟಿಗಳಲ್ಲಿ ಸುಮಾರು 6,000 ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ವ್ಯಕ್ತಿಗಳ ಪಾವತಿ ಹವ್ಯಾಸ ಕುರಿತಂತೆ ಸಮೀಕ್ಷೆ ಕೈಗೊಳ್ಳಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚಿಲ್ಲರೆ ಪಾವತಿಯ ವ್ಯಕ್ತಿಗತ ಹವ್ಯಾಸ SRPHI ಮೂಲಕ ಜನರ ಡಿಜಿಟಲ್ ಪಾವತಿ ಬಳಕೆ ಬಗ್ಗೆ ಮಾಹಿತಿ ಕಲೆ ಹಾಕಲಿದೆ. ಆರ್ಬಿಐ ಪರವಾಗಿ ಈ ಸಮೀಕ್ಷೆ ಕೈಗೊಳ್ಳಲು ಸಿಗ್ಮಾ ಸಂಶೋಧನೆ ಮತ್ತು ಸಮಾಲೋಚನೆ ಪ್ರೈವೇಟ್ ಲಿಮಿಟೆಡ್ಗೆ ಜವಾಬ್ದಾರಿ ನೀಡಲಾಗಿದೆ. केंद्र में मंत्रिपरिषद के मेरे साथी ಧರ್ಮಶಾಲಾದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ಆಲಿಸೋಣ. पूर्व मुख्यमंत्री, संसद में हमारे साथी और हम सब के वरिष्ठ नेता श्रीमान शांता कुमार जी, पूर्व मुख्यमंत्री श्रीमान प्रेम कुमार धूमल जी, मंच पर विराजमान मंत्री परिषद के सभी साथी, स्पीकर महोदय, विधायक, सांसद और विशाल संख्या में पधारे हुए देवभूमि के ಪ್ರಧಾನಿ मेरे ನರೇಂದ್ರ प्यारे ಮೋದಿ भाई और ಅವರಿಂದು बहनों, ಉತ್ತರ ಧರ್ಮಶಾಲಾಗೆ ಆಗಮಿಸಿದ್ದು ಹಿಮಾಚಲ ಪ್ರದೇಶದ ಬಿಜೆಪಿ ಸರ್ಕಾರ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಯೋಜಿಸಿರುವ ಜನ್ ಆಭಾರ್ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ನಾವೀಗ ಧರ್ಮಶಾಲಾದ ನೇರ ಪ್ರಸಾರವನ್ನು ವೀಕ್ಷಿಸೋಣ. जब भी हिमाचल आने का मौका मिलता है और जैसे ही आप लोगों के बीच में आता हूं तो ऐसा लगता है कि अपने घर आ गया हूं. अपनों के बीच आ गया हूं. बहुत लंबे अरसे तक यहां के कोने कोने में जाकर के संगठन का काम करने का सौभाग्य मिला था. बहुत कुछ सीखने को मिला था और मुझे खुशी है कि उस समय जो तहसील स्तर पर, जिले स्तर पर संगठन के काम में मेरा साथ दे रहे थे, ऐसे सब आज 2 दशक के भीतर भीतर हिमाचल की प्रथम पंक्ति के सारे लीडर बन गए हैं. और ये दृश्य मुझे कितना आनंद देता होगा, शायद इसकी कल्पना कोई और नहीं कर सकता है. ಕಳೆದ ವಾರದ ಜ್ವಾಲಾಮುಖಿ ಬಳಿಕ ಸುನಾಮಿಯಿಂದ ತತ್ತರಿಸಿದ ಇಂಡೋನೇಷ್ಯಾದಲ್ಲಿ ಸುರಿಯುತ್ತಿರುವ ಮಳೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ.
ಪಶ್ಚಿಮ ಕರಾವಳಿಯ ಜಾವಾ, ದೂರದ ಪ್ರದೇಶಗಳನ್ನು ತಲುಪಲು ರಕ್ಷಣಾ ಪಡೆಗಳು ಹರಸಾಹಸ ಮಾಡುತ್ತಿವೆ. ಹಲವು ಗ್ರಾಮಗಳು ಮಳೆಯಿಂದ ಜಲಾವೃತಗೊಂಡಿವೆ. ಸರ್ಕಾರ ತೀರ ಪ್ರದೇಶದಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮುನ್ನೆಚ್ಚರಿಕೆ ನೀಡಿದೆ. ಸುನಾಮಿಯಿಂದಾಗಿ 430 ಜನರು ಅಸುನೀಗಿದ್ದು 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 21,000ಕ್ಕೂ ಅಧಿಕ ಮಂದಿಯನ್ನು ಎತ್ತರದ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. 159ಕ್ಕೂ ಹೆಚ್ಚು ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಜನವರಿ 4ರವರೆಗೆ ಈ ಪ್ರದೇಶಗಳಲ್ಲಿ ತುರ್ತು ಸ್ಥಿತಿ ಘೋಷಿಸಲಾಗಿದೆ. ಉತ್ತರ ಭಾರತದ ಹಲವು ಭಾಗಗಳಲ್ಲಿ ದಟ್ಟ ಮಂಜು ಕವಿದಿದ್ದು ಶೀತ ಮಾರುತದಿಂದ ಕೊರೆಯುವ ಚಳಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಭಾಗಗಳಲ್ಲಿ ತಾಪಮಾನ 0 ಹಾಗೂ 0ಕ್ಕಿಂತ ಕೆಳಗಿಳಿದಿದೆ. ಉತ್ತರ ಪ್ರದೇಶದ ಮುಜಫರ್ನಗರದಲ್ಲಿ ಕನಿಷ್ಠ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದ್ದರೆ ಆಗ್ರಾದಲ್ಲಿ ಕನಿಷ್ಠ ತಾಪಮಾನ 2.7 ಡಿಗ್ರಿ ತಲುಪಿದೆ. ಹಿಮಾಚಲ ಪ್ರದೇಶದಲ್ಲಿ ಶೀತ ಗಾಳಿಯಿಂದ ಸಾಮಾನ್ಯ ಜನಜೀವನ ಕೆಲವೆಡೆ ಅಸ್ತವ್ಯಸ್ತವಾಗಿದೆ. ಕಿಲಾಂಗ್ನಲ್ಲಿ -11.1 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಪಂಜಾಬ್, ಹರಿಯಾಣದಲ್ಲೂ ಕೊರೆಯುವ ಚಳಿ ವಾತಾವರಣ ನಿರ್ಮಾಣವಾಗಿದೆ. ಅಮೃತ್ಸರ್ ಮತ್ತು ಅಧಂಪುರದಲ್ಲಿ ಕನಿಷ್ಠ ತಾಪಮಾನ 4 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ. ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ ವಲಯದ ಲೇಹ್ನಲ್ಲಿ ಕನಿಷ್ಠ ತಾಪಮಾನ -17.1 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ದಕ್ಷಿಣ ಭಾರತದ ಟ್ರಿಚಿ, ತಂಜಾವೂರ್ ಮತ್ತಿತರ ನದಿ ಮುಖಜ ಭೂಮಿಯ ಪ್ರದೇಶಗಳಲ್ಲಿ ಬೆಳಗಿನ ಜಾವ ದಟ್ಟ ಮಂಜು ಕವಿದಿದ್ದು ರೈಲು ರಸ್ತೆ ಸಂಪರ್ಕಕ್ಕೆ ಅಡಚಣೆಯುಂಟಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಕರ್ನಾಟಕದಲ್ಲಿ 96.75% ಪ್ರಗತಿ ಸಾಧಿಸಲಾಗಿದೆ ಎಂದು ಭಾರತೀಯ ತೈಲ ನಿಗಮದ ನಿರ್ದೇಶಕ ಡಿಎಲ್ ಪ್ರಮೋದ್ ಬೆಂಗಳೂರಿನಲ್ಲಿ ತಿಳಿಸಿದರು. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಬಿಪಿಎಲ್ ಪಡಿತರ ಚೀಟಿದಾರರು, ಕೂಲಿ ಕಾರ್ಮಿಕರಿಗೆ ಅನಿಲ ಸಂಪರ್ಕ ಒದಗಿಸುವ ಯೋಜನೆಯನ್ನು ಈಗ ಮತ್ತಷ್ಟು ಸರಳಗೊಳಿಸಲಾಗಿದೆ. ಇದರಿಂದ 2014ರಲ್ಲಿ 68%ರಷ್ಟಿದ್ದ ಪಿಎಂಯುವೈ ಸಂಪರ್ಕಗಳ ಸಂಖ್ಯೆ 2018 ಡಿಸೆಂಬರ್ ವೇಳೆಗೆ 96.75ಕ್ಕೆ ಮುಟ್ಟಿದೆ ಎಂದು ತಿಳಿಸಿದರು. ವಿಸ್ತರಿತ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇಪಿಎಂಯುವೈ 2ರ ಅಡಿಯಲ್ಲಿ ಉಳಿದ ಎಲ್ಲ ಬಡತನ ರೇಖೆಗಿಂತ ಕೆಳಗಿನ ಅರ್ಹ ಫಲಾನುಭವಿಗಳಿಗೆ ಸ್ವಚ್ಛ ಅಡುಗೆ ಇಂಧನ ಸಂಪರ್ಕ ಒದಗಿಸಲಾಗುವುದು ಎಂದರು. ಈ ವೇಳೆ ಭಾರತೀಯ ತೈಲ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಡವರಿಗೂ ಗುಣಮಟ್ಟದ ಆರೋಗ್ಯ ಸೇವೆಯ ಖಾತ್ರಿ ಒದಗಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆ ರಾಜ್ಯದಲ್ಲಿ ಬಡ ಕುಟುಂಬದ ರೋಗಿಗಳಿಗೆ ವರದಾನವಾಗಿದೆ. ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯಲ್ಲಿ ಬಡ ರೋಗಿಗಳು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬಡ ಕುಟುಂಬಗಳಿಗೆ ವಾರ್ಷಿಕ 5 ಲಕ್ಷ ರೂಪಾಯಿ ವೈದ್ಯಕೀಯ ವಿಮಾ ಸೌಲಭ್ಯದೊಂದಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ವಿರೂಪಾಕ್ಷ ರೆಡ್ಡಿ ಮಾದನೂರು ತಿಳಿಸಿದ್ದಾರೆ. ಆಯುಷ್ಮಾನ್ ಭಾರತ್ ಅಂತಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಆಯೋಜಿಸಲಾಗಿರುವ ಆಯುಷ್ಮಾನ್ ಭಾರತವನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 562 ಮೆಂಬರ್ಸನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಿಸ್ತರಣೆ ಆಗಿತ್ತು. ಮತ್ತು ಈಗ ಹೊಸ ಆದೇಶ ಪ್ರಕಾರ ಇಡೀ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ನಾವು ವಿಸ್ತರಣೆ ಮಾಡಿದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟ ಮುಂದಿನ ತಿಂಗಳಿಂದ ಈ ಒಂದು ಆಯುಷ್ಮಾನ್ ಭಾರತ ಇರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನು ಸಹ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಸಹ ನಾವು ವಿಸ್ತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ಕಟ್ಟಡದಿಂದ ಬಿಂದು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಲಾಚನಕೇರಿ ಗ್ರಾಮದ ಹಮೀದ್ ಪಾಷಾ ಯೋಜನೆಯಿಂದ ತಮಗೆ ಅನುಕೂಲವಾಯಿತು ಎನ್ನುತ್ತಾರೆ. ರೇಷನ್ ಕಾರ್ಡ್ನಿಂದ ಭಾಳ ಒಳ್ಳೆಯದಾಗಿತ್ತು. ಭಾಳ ನನಗೆ ಒಳ್ಳೆಯದಲ್ಲಿದ್ದ ನೋಡಿದ್ದಾರೆ. ಒಳ್ಳೆ ರೀತಿಯಿಂದನೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ₹1 ಯಾರು ಇಸ್ಕೊಳ್ಳಿಲ್ಲ, ಯಾರಿಗೆ ಏನು ಕೇಳಿಲ್ಲ. ನಮ್ಮಂತರ ಬಡವರಿಗೋಸ್ಕರನೂ ಮಾಡಿರ್ಬೋದು ಅನಿಸ್ತದೆ. ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿಯ ಮೂಲಕ ಸುಲಭವಾಗಿ ಆಯುಷ್ಮಾನ್ ಭಾರತ ಹಾಗೂ ಆರೋಗ್ಯ ಕರ್ನಾಟಕ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಆರೋಗ್ಯ ಕೇಂದ್ರದ ದಾದಿ ಸತ್ಯಮ್ಮ ತಿಳಿಸಿದರು. ಮತ್ತೆ ಇದು ಆಂಟಿಬಯೋಟಿಕ್ಸ್ ಎಲ್ಲ ಹೋಗ್ತಾ ಇದೆ. ಸರ್ಜರಿ ಮಾಡಿದ್ದಾರೆ. ಆ ಸ್ಕೀಮ್ ಕಡೆಯಿಂದ ಫ್ರೀ ಆಗುತ್ತೆ. ಶಿವಮೊಗ್ಗ ನಗರದ ಮೆಗನ್ ಆಸ್ಪತ್ರೆಯಲ್ಲಿ
ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ಪೌಷ್ಟಿಕ ಪುನರ್ವಸತಿ ಕೇಂದ್ರ ಆರಂಭಿಸಲಾಗಿದೆ. ಈ ಕೇಂದ್ರದಲ್ಲಿ ಅಪೌಷ್ಟಿಕ ಮಕ್ಕಳಿಗಾಗಿ 20 ವಿಶೇಷ ಹಾಸಿಗೆಗಳನ್ನು 14 ದಿನಗಳ ಕಾಲ ಚಿಕಿತ್ಸೆ ಹಾಗೂ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ. ಮಕ್ಕಳ ಜೊತೆಗಿರುವ ಓರ್ವ ಪೋಷಕರಿಗೆ ಕೂಡ ದಿನಕ್ಕೆ 236 ರೂಪಾಯಿ ನೀಡಲಾಗುತ್ತದೆ. ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮಂಜುನಾಥ್ ಸ್ವಾಮಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಪುನರ್ವಸತಿ ಕೇಂದ್ರಕ್ಕೆ ಕಳುಹಿಸಿಕೊಡುತ್ತಾರೆ. ನಾವು ಕೆಲ ಮಾನದಂಡಗಳನ್ನು ಅನುಸರಿಸಿ ಅವರಿಗೆ ಚಿಕಿತ್ಸೆ ನೀಡುತ್ತೇವೆ ಎಂದರು. ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮಕ್ಕಳನ್ನ ಕೇವಲ ಸುತ್ತಳತೆ, ತೋಳಿನ ಸುತ್ತಳತೆಯನ್ನು ಗುರುತಿಸೋದ್ರ ಮೂಲಕ ಇದನ್ನ ಗುರುತಿಸ್ತಾರೆ. ಅದರಲ್ಲಿ ಕೆಂಪು ಕಲರ್ ಬಂದಂಥ ಮಕ್ಕಳನ್ನ SAM ಅಂತಲ್ಲಿ ಗುರುತಿಸ್ತಾರೆ. ಅಂಥವ್ರನ್ನ ಹತ್ತಿರದ ಅಪೌಷ್ಟಿಕತೆ ಪುನಶ್ಚೇತನ ಕೇಂದ್ರಕ್ಕೆ ರೆಫರ್ ಮಾಡ್ತಾರೆ. ಅವರನ್ನ ಇಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಪಡಿಸಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ತಾರೆ. ಭದ್ರಾವತಿಯ ವೈದ್ಯಾಧಿಕಾರಿ ಡಾಕ್ಟರ್ ಅಚ್ಯುತ್ ಗ್ರಾಮೀಣ ಪ್ರದೇಶ ಹಾಗೂ ನಗರದ ಕೊಳಗೇರಿ ಪ್ರದೇಶಗಳಲ್ಲಿ ಅಪೌಷ್ಟಿಕತೆಗೆ ತುತ್ತಾಗಿರುವ ಮಕ್ಕಳನ್ನು ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಮೆಗನ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಕೆಲಸ ಮಾಡ್ತಾ ಇದ್ದೇವೆ. ಭಾರತ ಸರ್ಕಾರದಿಂದ ಕೇಂದ್ರದ ಸಿಬ್ಬಂದಿ ರಾಜೇಶ್ವರಿ ಇಲ್ಲಿ ಮಕ್ಕಳಿಗೆ ಕಿಚಡಿ, ಗಂಜಿ, ಮೊಟ್ಟೆ, ಹಾಲು ಮತ್ತಿತರ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ. ವಿಶೇಷವಾಗಿ ಈ ಮಕ್ಕಳಿಗೆ ರಾಗಿ ಮುದ್ದೆಯನ್ನು ಕೂಡ ನೀಡುತ್ತೇವೆ ಎಂದರು. ರಾಗಿ ಉಂಡೆ, ಮೊಟ್ಟೆ ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಕಿಚಡಿ ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ 3 ಟೈಮು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಾಗೂ ಭಾರತ ಆಸಿಯಾನ್ ಶ್ರೀಲಂಕಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಹಯೋಗದಲ್ಲಿ ಬರುವ ಫೆಬ್ರವರಿಯಲ್ಲಿ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ವ್ಯಾಪಾರ ಶೃಂಗಸಭೆಯನ್ನು ಏರ್ಪಡಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ FKCCIನಲ್ಲಿ ಇಂದು ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. FKCCI ಅಧ್ಯಕ್ಷ ಸುಧಾಕರ್ ಶೆಟ್ಟಿ, ಉಪಾಧ್ಯಕ್ಷ CR ಜನಾರ್ದನ್ ಹಾಗೂ ಶ್ರೀಲಂಕಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ S ಸೌಂದರರಾಜನ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗವಹಿಸಿದ್ದರು. ನಂತರ ಸುಧಾಕರ್ ಶೆಟ್ಟಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ 2 ದಿನಗಳ ಆಸಿಯಾನ್ ವ್ಯಾಪಾರ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ವ್ಯಾಪಾರ ಹಾಗೂ ಹೂಡಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಸಭೆ ಏರ್ಪಡಿಸಲಾಗಿದ್ದು ಆಸಿಯಾನ್ ಸದಸ್ಯ ರಾಷ್ಟ್ರಗಳ ಉದ್ದಿಮೆದಾರರು ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮೆಲ್ಬರ್ನ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ 3ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತ 7 ವಿಕೆಟ್ ನಷ್ಟಕ್ಕೆ 443 ರನ್ ಮಾಡಿ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿದೆ. ನಿನ್ನೆ ದಿನದಾಂತ್ಯಕ್ಕೆ 2 ವಿಕೆಟ್ ನಷ್ಟಕ್ಕೆ 215 ರನ್ ಮಾಡಿದ್ದ ಭಾರತ ಇಂದು ಆಟ ಮುಂದುವರಿಸಿತು. ಚೇತೇಶ್ವರ ಪೂಜಾರ 17ನೇ ಟೆಸ್ಟ್ ಶತಕ ಬಾರಿಸಿದರೆ ನಾಯಕ ವಿರಾಟ್ ಕೊಹ್ಲಿ ಅರ್ಧ ಶತಕ ಸಿಡಿಸಿ ತಂಡ ಉತ್ತಮ ಮೊತ್ತ ಕಲೆ ಹಾಕಲು ನೆರವಾದರು. 106 ರನ್ ಮಾಡಿದ್ದ ಪೂಜಾರ ಕುಮಿನ್ಸ್ಗೆ ವಿಕೆಟ್ ಒಪ್ಪಿಸಿದರೆ 82 ರನ್ ಮಾಡಿದ್ದ ನಾಯಕ ವಿರಾಟ್ ಕೊಹ್ಲಿ ಸ್ಟಾರ್ಕ್ ಬೌಲಿಂಗ್ನಲ್ಲಿ ಪಿಚ್ಗೆ ಕ್ಯಾಚಿತ್ತು ನಿರ್ಗಮಿಸಿದರು. ಬಳಿಕ 34 ರನ್ ಗಳಿಸಿದ ಅಜಿಂಕ್ಯ ರೆಹಾನೆ ಲಯಾನ್ ಬೌಲಿಂಗ್ನಲ್ಲಿ LB ಬಲೆಗೆ ಬಿದ್ದರು. ರಿಷಬ್ ಪಂತ್ 39 ರನ್ ಮಾಡಿ ಸ್ಟಾರ್ಕ್ ಬೌಲಿಂಗ್ನಲ್ಲಿ ಕಾವ್ಜಾಗೆ ಕ್ಯಾಚಿತ್ತು ನಿರ್ಗಮಿಸಿದರು. 63 ರನ್ ಗಳಿಸಿದ ರೋಹಿತ್ ಶರ್ಮಾ ಅಜೇಯರಾಗಿ ಉಳಿದರು. ತಂಡದ ಮೊತ್ತ 7 ವಿಕೆಟ್ ನಷ್ಟಕ್ಕೆ 443 ರನ್ಗಳಾಗಿದ್ದಾಗ ನಾಯಕ ವಿರಾಟ್ ಕೊಹ್ಲಿ ಡಿಕ್ಲೇರ್ ಮಾಡಿಕೊಂಡರು. ಆಸ್ಟ್ರೇಲಿಯಾ ಪರ ಕುಮಿನ್ಸ್ 3 ಹಾಗೂ ಸ್ಟಾರ್ಕ್ 2 ವಿಕೆಟ್ ಪಡೆದು ಯಶಸ್ವಿ ಬೌಲರ್ ಎನಿಸಿದರು. ದಿನದಾಟದಂತ್ಯಕ್ಕೆ ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 8 ರನ್ ಮಾಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಡುಪಿಗೆ ಆಗಮಿಸಿದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಪೇಚಾವರ ಶ್ರೀ ವಿಶ್ವೇಶತೀರ್ಥರ ಸನ್ಯಾಸ ಸ್ವೀಕಾರದ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿ. ರಫೇಲ್, ಕಾವೇರಿ ಸೇರಿದಂತೆ ವಿವಿಧ ವಿಷಯಗಳ ಸಂಬಂಧ ಪ್ರತಿಪಕ್ಷಗಳಿಂದ ಗದ್ದಲ. ರಾಜ್ಯಸಭೆ ದಿನದ ಮಟ್ಟಿಗೆ, ಲೋಕಸಭೆಯ ಕಲಾಪ 2 ಬಾರಿ ಮುಂದೂಡಿಕೆ. ಹಿಮಾಚಲ ಪ್ರದೇಶ ಬಿಜೆಪಿ ಸರ್ಕಾರಕ್ಕೆ 1 ವರ್ಷ. ಧರ್ಮಶಾಲಾದಲ್ಲಿ ಜನ್ ಆಭಾರ್ ಸಮಾರಂಭದಲ್ಲಿ ಪ್ರಧಾನಿ ಭಾಗಿ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಂದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಭೇಟಿ. 2025ರವರೆಗೆ GST ಪರಿಹಾರಾವಧಿ ವಿಸ್ತರಣೆಗೆ ಮನವಿ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.